ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನೆಲ್ ಇದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಇವತ್ತಿನ ಒಂದು ಎಪಿಸೋಡ್ ಬಹಳ ಮುಖ್ಯವಾದದ್ದು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ, ಗಂಡಸರಿಗೆ, ಪ್ರತಿಯೊಬ್ಬರಿಗೂ ಇದು ಬಹಳ ಮುಖ್ಯವಾದದ್ದು. ಏನಪ್ಪ ಅಂದರೆ, ಈ ಪಿಗ್ಮೆಂಟೇಷನ್ ಅಂತೀವಿ. ಈ ಪಿಗ್ಮೆಂಟೇಷನಲ್ಲಿ ಸ್ವಲ್ಪ ಕಲ್ಲರು ರಾಸಾಯನಿಕದಿಂದ ಆದಾಗ ಕಲರ್ ಚೇಂಜ್ ಆದಾಗ ಈ ಮುಖದ ಮೇಲೆ ಮಂಗು ಅಂತ ಬರ್ತದೆ. ಮಂಗು ಅಂದರೆ ಈ ಬ್ಲ್ಯಾಕ್ ಪ್ಯಾಚಸ್ ಬರ್ತದೆ. ಅದು ನೋಡ್ಲಿಕ್ಕೆ ಅಷ್ಟು ಚೆಂದನೇ ಇರೋಲ್ಲ. ಹೆಣ್ಣು ಮಕ್ಕಳಿಗಾಗಲಿ ಯಾರಿಗೇ ಆಗಲಿ ಅಷ್ಟು ಚೆಂದ ಇರೋಲ್ಲ. ಅದನ್ನ ಏನು ಮಾಡ್ತಾರೆ, ಅದಕ್ಕೆ ರಾಸಾಯನಿಕ ಹಾಕ್ಬಿಡ್ತಾರೆ. ಮೊನ್ನೆ ಯಾರೊಬ್ರು ಹೇಳ್ತಾರೆ, ಸರ್ ಅದು ಹಾಕಿದಾಗ ಹೋಗ್ತದೆ ಮತ್ತೆ ಬರ್ತದೆ ಅಂತ. ರಾಸಾಯನಿಕ ಅವತ್ತು ಅಷ್ಟೇ, ಏನೇ ಆಗಲಿ ರಾಸಾಯನಿಕ ಅಪ್ಲೈ ಮಾಡಿದಾಗ ಹೋಗುತ್ತೆ ಮತ್ತೆ ಬರ್ತದೆ. ಆದರೆ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ವಸ್ತುಗಳಿಂದ ನಾವು ಅದನ್ನು ಶಾಶ್ವತವಾಗಿ ತೊಲಗಿಸ್ಬೋದು. ಯಾವ ಥರ? ಇದನ್ನು ಈ ಥರ ಸೆಂಟ್ರಿಗೆ ಕಟ್ ಮಾಡಿ ಒಂದು ಸ್ಲ್ಯಾಬ್ ಬರ್ತದೆ. ಆ ಸ್ಲ್ಯಾಬ್ಗೆ ಸ್ವಲ್ಪ ಅರಿಶಿನ ಹಾಕಿ, ಸ್ವಲ್ಪ ಸಕ್ಕರೆ ಹಾಕಿ 2 ನಿಮಿಷ ಬಿಟ್ಟು ಅದನ್ನು ಈ ಮುಖದ ಒಂದು ಕೆನ್ನೆ ಅಲ್ಲಿ ಅದನ್ನು ರಬ್ ಮಾಡಿ ಒಂದು 10 ನಿಮಿಷ ಬಿಟ್ಟು ತಣ್ಣೀರಲ್ಲಿ ವಾಶ್ ಮಾಡ್ಕೊತ ಬಂದರೆ ಒಂದು 10-15 ದಿವಸ ಎಲ್ಲ ಕ್ಲಿಯರ್ ಆಗ್ತದೆ. ಆ ಮುಖದ ಮೇಲಿರುವಂತಹ ಮಂಗು ಕ್ಲಿಯರ್ ಆಗ್ತದೆ. ಅಷ್ಟು ಶಕ್ತಿ ಈ ಒಂದು ಪೊಟ್ಯಾಟೊ, ಸಕ್ಕರೆ ಮತ್ತು ಅರಿಶಿಣಕ್ಕಿದೆ ಸರ್. ಇದು ಸಕ್ಕರೆ ಅಂದರೆ ನಾವು ರಾಸಾಯನಿಕ ಅಂತ ಟ್ಯಾಬ್ಲೆಟ್ ಸಮಾನ ಅಂತೀವಿ ನಾವು, ಅಂದರೆ ಅತಿ ಹೆಚ್ಚು ಕೆಮಿಕಲ್ ಇದೆ. ಆದ್ರೂ ಈ ಅರಿಶಿಣ ಆಂಟಿಬಯೋಟಿಕ್, ಇದು ಮತ್ತು ನಮ್ಮ ಆಲೂಗಡ್ಡೆ ಇದರಲ್ಲೂ ಸಹ ಸ್ಟಾರ್ಚ್ ಇರ್ತದೆ. ಇದೆಲ್ಲ ಅಬ್ಸರ್ವ್ ಮಾಡಿ ನೋಡಿ. ಆಲೂಗಡ್ಡೆಯಲ್ಲಿ ಕೆಲವು ಸೈನ್ಸ್ ವಿದ್ಯಾರ್ಥಿಗಳಿಗೆಲ್ಲ ಗೊತ್ತು, ಈ ಕರೆಂಟನ್ನು ಸಹ ಉತ್ಪತ್ತಿ ಆಗುತ್ತೆ. ಬ್ಯಾಟ್ರಿ ಸಾಮಾನ್ಯದ ಕರೆಂಟ್ ಉತ್ಪತ್ತಿ ಆಗುತ್ತೆ. ಆದ್ದರಿಂದ ಈ ನಾವು ಹಾಕಿರ್ತಕ್ಕಂತಹ ಈ ಸಕ್ಕರೆ ಮತ್ತು ಅರಿಶಿಣ ಅದು ಅಬ್ಸರ್ವ್ ಮಾಡಿ ಕರಗಿಸ್ಬಿಟ್ಟು ಅದರಲ್ಲಿ ಕೆಲವು ಅಂಶಗಳನ್ನು ಉತ್ಪತ್ತಿ ಮಾಡಿ ಅದಕ್ಕೆ ಚರ್ಮಕ್ಕೆ ಹಾಕಿದಾಗ ಅದು ಕ್ಲಿಯರಾಗಿ ಹೋಗುತ್ತೆ ಸ್ನೇಹಿತರೆ. ಇದರಿಂದ ಪ್ರತಿಯೊಬ್ಬರು ಯಾರು ಇದ್ದರೆ ದಯವಿಟ್ಟು ಕೂಲಂಕಷವಾಗಿ ನೋಡಿ, 1-2 ಸತಿ ಇದನ್ನು ನೋಡಿ ವಿಡಿಯೋ ನೋಡಿ ಕ್ಲೀನಾಗಿ ತಿಳ್ಕೊಂಡು ಅಪ್ಲೈ ಮಾಡ್ತಾ ಬನ್ನಿ. ಇದರಲ್ಲಿ ಒಂದು 10-15 ಇದೆ ರೆಮಿಡಿಗಳು, ಒಂದಲ್ಲ ಒಂದು. ಆದರೆ ದುಷ್ಪರಿಣಾಮ ಯಾವುದೂ ಇಲ್ಲ, ಒಳ್ಳೆಯದಾಗುತ್ತೆ. ಮಾಡ್ತಾ ಬನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಹೋಗಲಿ, ಎಲ್ರಿಗೂ ಮುಟ್ಟಲಿ, ಪ್ರತಿಯೊಬ್ಬರು ಮಾಡ್ಕೊತ ಬನ್ನಿ. ನಮಸ್ಕಾರ ಸ್ನೇಹಿತರೆ.